ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸೂರಜ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಮ್ಮ ತೋಟಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಒಂದು ವ್ಲಾಗ್ ಮಾಡ್ಕೊಬರೋಣ ಅಂತ. ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡ್ದೇನೆ. ಹಾಗೆ ಒಂದು ವ್ಲಾಗ್ ಮಾಡ್ಕೊಬರೋಣ ಅಂತ ಹೊರಟಿದ್ದೀನಿ. ನನ್ನ ಜೊತೆ ನೀವು ಬನ್ನಿ. ನಮ್ಮ ತೋಟ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಮತ್ತು ನಮ್ಮ ತೋಟದಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಹೋಗೋಣ ನಮ್ಮ ತೋಟಕ್ಕೆ. ಗೈಸ್ ನೋಡಿ, ನಮ್ಮ ತೋಟಕ್ಕೆ ಬಂದೆ. ಇದೇ ನಮ್ಮ ತೋಟ ನೋಡಿ. ಗೈಸ್ ಮತ್ತು ನಮ್ಮ ಮಲೆನಾಡು ಕಡೆ ಹೈಯೆಸ್ಟಾಗಿ ಕಾಫಿ, ಮೆಣಸು, ಅಡಿಕೆ ಬೆಳೀತಾರೆ. ಆದರೆ ನಮ್ಮ ತೋಟದಲ್ಲಿ ಅಡಿಕೆ ಇಲ್ಲ, ಕಾಫಿ ಮತ್ತು ಮೆಣಸಿದೆ. ಮತ್ತು ಕಾಫಿಲಿ 2 ಥರ ಬರುತ್ತೆ, ರೋಬಸ್ಟ್ ಮತ್ತು ಅರೇಬಿಕಾ ಅಂತ. ನೋಡಿ ಇಲ್ಲೇ ಇದೆ. ನೋಡಿ ಗೈಸ್, ಇಲ್ಲಿದೆ. ನೋಡಿ ಸಣ್ಣ ಸಣ್ಣದಾಗಿ ಮೆಣಸು ಬಿಟ್ಟಿದೆ, ಆದರೆ ತುಂಬ ದೊಡ್ಡ ಇಲ್ಲ, ಸಣ್ಣದಾಗಿ ಬಿಟ್ಟಿದೆ ಅಷ್ಟೇ. ಗೈಸ್ ಇನ್ನೂ ಸಣ್ಣದಾಗಿ ಎಲ್ಲ ಹಾಕಿದ್ದೀವಿ. ಅನಾನಸ್ಸು ಮತ್ತು ಬಾಳೆ ಅದೆಲ್ಲ ಮಧ್ಯದಲ್ಲಿ ಹಾಕಿದ್ದೀವಿ. ಅದೇನು ಮಾರಕ್ಕಲ್ಲ, ಅದು ಮನೆ ಯೂಸಿಗೆ ಅಷ್ಟೇ. ಮನೆಯಲ್ಲಿ ತಿನ್ನೋಕ್ಕೆಲ್ಲ ಬೇಕಾಗುತ್ತೆ ಅಂತ ಹಾಕಿರೋದಷ್ಟೇ. ಹೊರಗಡೆ ಎಲ್ಲ ಸಿಗುತ್ತಲ್ಲ, ಅದನ್ನೇ ತಂದು ಹಾಕೋದು. ಬನ್ನಿ ಗೈಸ್, ತೋರಿಸ್ತೀನಿ ಏನೇನಿದೆ ಅಂತ. ಮತ್ತು ಇಲ್ಲಿ ನೋಡಿ ಗೈಸ್, ಅನಾನಸ್ ಇದೆ. ಅನಾನಸ್ದು ಬರೀ ಗಿಡ ಮಾತ್ರ ಇರೋದು, ಅನಾನಸ್ ಇಲ್ಲ. ಗೈಸ್ ಇದ್ರಲ್ಲಿ ಆಗಿದೆ ಅನಾನಸ್. ನಾವು ಒಂದು ಸತಿನೂ ತಿಂದಿಲ್ಲ, ಯಾಕಂದರೆ ಆದಾಗೆಲ್ಲ ಮುಳ್ಳಂದಿ ಬಂದೆಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಮಗೆ ಒಂದು ಸತಿನೂ ತಿನ್ನೋಕ್ಕಾಗಿಲ್ಲ. ನೋಡಿ ಇಲ್ಲೊಂದಿದೆ, ಮುರ್ಕೊಂಡೋಗಿದೆ. ನೋಡಿ ಹೇಗೆ ಮುರ್ಕೊಂಡೋಗಿದೆ ಅಂತ. ಮತ್ತು ಗೈಸ್ ನೋಡಿ, ಬಾಳೆ ಕೂಡ ಇದೆ. ಬಾಳೆನೂ ಹಾಕ್ತೀವಿ. ಇಲ್ಲೊಂದು ಸ್ವಲ್ಪ ಇದೆ, ಮತ್ತು ಮೇಲ್ಗಡೆನೂ ಇದೆ. ಮತ್ತು ಇಲ್ಲಿ ನೋಡಿ, ಇದು ಹುಳಿದು ಮರ. ನೋಡಿ ಅಲ್ಲೊಂದು ಬಾಳೆ ಬಿಟ್ಟಿದೆ. ಮತ್ತು ಗೈಸ್ ತೋಟದಲ್ಲಿ ಇಷ್ಟೇ ಇರೋದು. ಮತ್ತು ಮನೆ ಹತ್ರ ಸ್ವಲ್ಪ ಇದೆ ಹಣ್ಣಿನ ಮರ. ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ನೋಡಿ ಇಲ್ಲೊಂದು ಮಾವಿನ ಮರ ಇದೆ, ಮತ್ತು ಅದರಲ್ಲಿ ಮೆಣಸಿನ ಗಿಡ ಕೂಡ ಇದೆ. ನೋಡಿ ಇದು ಸೀತಾಫಲ ಮರ. ನೋಡಿ ಅದಕ್ಕೆ ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆ ಒಂದು ಹಗ್ಗ ಕಟ್ಟಿದ್ವಿ. ಮತ್ತು ಇಲ್ಲಿ ನೋಡಿ ಗೈಸ್, ಇದು ಸಪೋಟ ಹಣ್ಣಿಂದು ಸಪೋಟ ಹಣ್ಣಿನ ಮರ. ಮತ್ತು ಅದು ನೋಡಿ ಬೇರೆ ಹಣ್ಣು. ನೋಡಿ ಅಲ್ಲಿ ಸಣ್ಣ ಪೇರ್ಲೆ ಹಣ್ಣು ಬಿಟ್ಟಿದೆ. ಮತ್ತು ಇದು ಮಾವಿನ ಮರ ಅಂತಲೂ ಹೇಳೋಕ್ಕಾಗಲ್ಲ, ಗಿಡ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲೊಂದಿದೆ. ಇಷ್ಟೇ ಗೈಸ್, ಮತ್ತೆ ಏನಿಲ್ಲ ನಮ್ಮ ಮನೆಯಲ್ಲಿ. ಸೊ ಇಷ್ಟೇ ಗೈಸ್, ಮತ್ತೇನಿಲ್ಲ ನಮ್ಮ ಮನೆಯಲ್ಲಿ. ಇಷ್ಟೇ ಇರೋದು. ಹಣ್ಣಿಂದು ಎಲ್ಲ ನೋಡಿದ್ರಲ್ಲ ಏನೇನಿದೆ ಅಂತ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಈ ಥರದ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.